ಕೆನರಾ ಬ್ಯಾಂಕ್ ವತಿಯಿಂದ ಚಿತ್ರದುರ್ಗ ತಾಲೂಕಿನ ಸಿರಿಗೆರೆಯ ಭರಮಸಾಗರ ಗ್ರಾಮದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ನಡೆಯಿತು. ಸಿರಿಗೆರೆ ಕೆನರಾ ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕ ಅರುಣ್ ಕುಮಾರ್, ಡಿಜಿಎಂ ಸನ್ಮಯ್ ದಾಸ್, ಸಿಡಿಜಿಎಂ ಜಯಪ್ರಕಾಶ್, ಚಿತ್ರದುರ್ಗದ ಲೀಡ್ ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕ ರಾಘವೇಂದ್ರ ಉಪಸ್ಥಿತರಿದ್ದರು. ಬಳಿಕ ರಾಘವೇಂದ್ರ, ಕೆನರಾ ಬ್ಯಾಂಕ್ನ ವತಿಯಿಂದ ಒಟ್ಟು 172 ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಯಾಚುರೇಷನ್ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕೆನರಾ ಬ್ಯಾಂಕ್ ಸೇರಿ ವಿವಿಧ ಬ್ಯಾಂಕ್ಗಳಲ್ಲಿ ಈವರೆಗೆ 4371 ಪ್ರಧಾನಮಂತ್ರಿ ಜನಧನ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಎಲ್ಲ ಸರ್ಕಾರಿ ಇಲಾಖೆಗಳು ಎಲ್ಲದೂ ಸೇರಿ ಬ್ಯಾಂಕ್ನವರ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ಶುರು ಮಾಡಿದಾಗ ಲಾಸ್ಟ್ 10 ವರ್ಷದಿಂದ ನಾವು ಈ ಕೆಲಸಗಳನ್ನ ಬ್ಯಾಂಕ್ನವರು ಮಾಡ್ತಾ ಬಂದಿದ್ದೇವೆ. ಸಿಡಿಜಿಎಂ ಜಯಪ್ರಕಾಶ್, ಸರ್ಕಾರಿ ನೌಕರರಿಗೆ ಮಾತ್ರ ಲಭ್ಯವಾಗುತ್ತಿದ್ದ ವಿಮಾ ಯೋಜನೆ ಇದೀಗ ಸಮಾಜದ ಎಲ್ಲ ವರ್ಗದವರಿಗೂ ದೊರಕುತ್ತಿದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ನೋಂದಣಿ ಮಾಡಿಕೊಂಡವರ ಕುಟುಂಬಸ್ಥರು ಸೌಲಭ್ಯದ ಫಲಾನುಭವಿಗಳಾಗಲಿದ್ದಾರೆ ಎಂದರು. ಗವರ್ಮೆಂಟಿನ ಸರ್ಕಾರದ ಯಾವುದೇ ರೀತಿಯಾದಂತಹ ಒಂದು ಸವಲತ್ತನ್ನ ತಗೊಳ್ಳೋದಕ್ಕೋಸ್ಕರ ಆರ್ಥಿಕ ಸೇರ್ಪಡೆಯ ಒಂದು ಅಂಗವಾಗಿ PMJDY ಅಕೌಂಟ್ಗಳನ್ನ ನಾವು ಓಪನ್ ಮಾಡಿಕೊಂಡಿದ್ದೇವೆ. ಬ್ಯಾಂಕ್ ಗ್ರಾಹಕ ನಾಗರಾಜ್, ಕೇಂದ್ರ ಸರ್ಕಾರ ಪರಿಚಯಿಸಿರುವ ಅಟಲ್ ಪಿಂಚಣಿ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯಿಂದ ಸಮಾಜದ ಎಲ್ಲ ವರ್ಗದ ಜನರಿಗೂ ಸಾಮಾಜಿಕ ಭದ್ರತೆ ಕಲ್ಪಿಸಲು ಸಹಕಾರಿಯಾಗಿದೆ ಎಂದರು. ಇದೇ ವ್ಯತ್ಯಾಸ ಜನಸಾಮಾನ್ಯರಿಗೂ ಮತ್ತು ಸರ್ಕಾರಿ ನೌಕರರಿಗೂ. ಹಾಗಾಗಿ ಈ ಒಂದು ಏನು ಕೆನರಾ ಬ್ಯಾಂಕ್ ಈ ಯೋಜನೆಗಳು ತಂದಿದೆಯೋ ಇವೆಲ್ಲ ಒಂಥರ ಆಪತ್ಕಾಲೀನ ಬಂಧುಗಳಿದ್ದಾರೆ ಈ ಯೋಜನೆಗಳು. ಫಲಾನುಭವಿ ಪ್ರೇಮ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯಿಂದ ಅಕಾಲಿಕ ಮೃತರಾದವರ ಕುಟುಂಬದ ಸದಸ್ಯರಿಗೆ 2 ಲಕ್ಷ ರೂಪಾಯಿಗಳ ನೆರವು, ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಕ್ಕೆ ತಕ್ಷಣ ಪರಿಹಾರ ದೊರಕಲಿದೆ ಎಂದರು. ಏನೇ ಆಗಲಿ ಸತ್ತು ಹೋದ್ರೆ ಅದು 2 ಲಕ್ಷ ಬರುತ್ತೆ. ನಾಮಿನಿ ನಮ್ಮ ಮನೆಯಲ್ಲಿ ನಾಮಿನಿ ಆಗಿರ್ತಾರಲ್ಲ ಅವ್ರಿಗೆ ಬರುತ್ತೆ. ಮತ್ತಿನ್ನೊಂದು PMSBY ಅದು ಆಕ್ಸಿಡೆಂಟ್ ಆದ್ರೆ ಮಾತ್ರ ಅದು 20 ರೂಪಾಯಿ ಇತ್ತು. ಆಕ್ಸಿಡೆಂಟ್ ಆದ್ರೆ ಹಣ 2 ಲಕ್ಷ ಬರುತ್ತೆ. ಫಲಾನುಭವಿ ಪೃಥ್ವಿ, 18 ರಿಂದ 40 ವರ್ಷದವರೆಗಿನವರು ಪ್ರಧಾನಮಂತ್ರಿ ಪಿಂಚಣಿ ಯೋಜನೆಗೆ ನೋಂದಣಿ ಮಾಡಿಸಿಕೊಳ್ಳಬಹುದು. 60 ವರ್ಷದ ಬಳಿಕ ಅವರು ಪಿಂಚಣಿ ಸೌಲಭ್ಯ ಪಡೆಯಬಹುದು ಎಂದರು. ಇದು ಮಾಡಿಸಿದ ನಂತರ 60 ವರ್ಷದ ಮೇಲೆ ಪೆನ್ಷನ್ ಅಂತ ಬರುತ್ತೆ. ಅದು 60 ವರ್ಷ ಆಗಕ್ಕೆ ಮುಂದೆ ಅವ್ರು ಏನಾರ ಡೆತ್ ಅಂತ ಆದ್ರೆ ಅವರಿಗೆ ಕೊಟ್ಟಿರೋದು ನಾಮಿನಿಗೆ ಅಮೌಂಟ್ ಬರುತ್ತೆ. ಫಲಾನುಭವಿ ಮಾಲಾಶ್ರೀ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ ನೋಂದಣಿ ಮಾಡಿಸಿಕೊಂಡಿದ್ದ ನನ್ನ ಪತಿ ಕೋವಿಡ್-19ರಲ್ಲಿ ಮೃತರಾದರು. ಬಳಿಕ ಬ್ಯಾಂಕ್ ಅಧಿಕಾರಿಗಳು ನಮ್ಮನ್ನು ಕರೆದು ವಿಮಾ ಹಣ ಪಾವತಿಸಿದರು. ಇದರಿಂದ ಕುಟುಂಬ ಪೋಷಣೆಗೆ ನೆರವಾಗುತ್ತಿದೆ ಎಂದರು. ಒಂದು ಇನ್ಶೂರೆನ್ಸ್ ಇದೆ ಮಾಡಿಸ್ಬೇಕು, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಖಂಡಿತ ಎಲ್ಲರೂ ಮಾಡಿಸಿ, ನನಗೂ ಕೂಡ ಇದರಿಂದ ಒಂದು ಜೀವನಕ್ಕೆ ಒಂದು ಆಧಾರನೂ ಆಗಿದೆ. ಕೃಷಿ ಮಹಿಳೆ ರುದ್ರಮ್ಮ, ರೈತರು ತಮ್ಮ ಬೆಳೆಗಳಿಗೆ ತಪ್ಪದೆ ಬೆಳೆ ವಿಮೆ ಮಾಡಿಸಿಕೊಳ್ಳಬೇಕು. ಅತಿವೃಷ್ಟಿ ಅನಾವೃಷ್ಟಿಯ ಕಾರಣಗಳಿಂದ ಬೆಳೆ ನಾಶವಾದಲ್ಲಿ ವಿಮಾ ಕಂಪನಿಗಳು ಬೆಳೆ ನಷ್ಟ ಭರ್ತಿ ಮಾಡಿಕೊಡಲಿದ್ದು ಇದರಿಂದ ರೈತರಿಗೆ ಸಹಕಾರಿಯಾಗಲಿದೆ ಎಂದರು. ಅದರಿಂದ ಮಾತ್ರ ರೈತರು ನಮಗೆ ಹಣ ಬಂತಲ್ಲ ಅಂತ ಹೇಳಿ ಖುಷಿ ಪಡ್ಬೋದು. ಮತ್ತೆ ಹೊಲಗಳು ಹಾಳಾದ್ರೂ ಸ್ವಲ್ಪ ಧೈರ್ಯವಾಗಿರ್ಬೋದು ಅಂತ ಹೇಳ್ತೀನಿ. ಮತ್ತೆ ಬೆಳೆ ವಿಮೆ ಮಾಡಿಸೋದ್ರಿಂದ ಏನಪ್ಪಾ ಅಂದ್ರೆ ನಾವು ರೈತರು ಬಹಳ ಹಿಂದುಳಿದಿದ್ದೀವಿ.